ಕುರಿಗಳು ಅನ್ಕೊಬಿಟ್ಟು ಇದನ್ನೆಲ್ಲ ನೋಡ್ಬಿಟ್ಟು 1 2 3 4 5 6 ಅಲ್ಲೊಂದು 7 ಸಪ್ತಸ್ವರಗಳ ಸಂಘ ನೋಡ್ರಿ. ಎಲ್ಲಿ ತನಕ ನಿಮ್ ಕಣ್ಣು ಹೋಗುತ್ತೋ ಅಲ್ಲಿವರೆಗೂ ಗ್ರೀನ್ ಬಿಟ್ರೆ ಬೇರೆ ಕಾಣ್ತಾ ಇಲ್ಲಿ. ಕೆಳಗಡೆ ಗ್ರೀನರಿ, ಮೇಲ್ಗಡೆ ಈಗ ಸನ್ರೈಸ್ ಆಗ್ತಾ ಇದೆ. ಅಲ್ಲಲ್ಲ ಲೋ, ನೀನೊಬ್ಬ ಇಲ್ಲಿ ಏನು ಮಾಡ್ತಿದ್ಯೋ? ಅಲ್ಲಿ ನಿಮ್ಮ 7 ಜನ ಫ್ರೆಂಡ್ಸ್ಗಳು ಹೋಯ್ತಾರಲ್ಲ, ಪಾಪ ಒಬ್ಬನೇ ಎಲ್ಲೋ ಮಿಸ್ ಆಗೋಗಿದ್ದಾನೆ. ಈ ಕೆರೆ ತಣ್ಣೂರು ಲೇಕ್ ಅಂತ ಕೇಳಿದ್ದೀರಾ? ನೀವು ಅದಕ್ಕೆ ಮಾತ್ರ ಹೋಗ್ತೀರಾ ಅಂದರೆ ಬನ್ನಿ. ಇಲ್ಲಿ ಈ ಬೋರ್ಡ್ ಕಾಣ್ತಿದೆ, ಗ್ರೀನ್ ಕಲರ್ ಬೋರ್ಡು. ಇಲ್ಲೇ ಲೆಫ್ಟ್ ತೊಗೊಬೇಕು. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಡೈರೆಕ್ಟ್ ಕೆರೆ ತಣ್ಣೂರಿಗೆ 6 ಕಿಲೋಮೀಟರ್ ಒಂದೇ ರೋಡು, ಬರೀ 6 ಕಿಲೋಮೀಟರ್. ಅಂದರೆ ನೀವು ಮೇಲ್ಕೋಟೆಗೇನು ಹೋಗಲ್ಲ, ಬರೀ ಕೆರೆ ತಣ್ಣೂರಿಗೆ ಹೋಗ್ತೀರಾ ಅಂದರೆ ಮಾತ್ರ. ಮೇಲ್ಕೋಟೆಗೆ ಹೋಗಿ ಬರ್ತೀರಾ ಅಂದರೆ ಮುಂದೆ ಇನ್ನೊಂದು ರೋಡ್ ಇದೆ, ಆ ಕಡೆ ಮೇಲ್ಕೋಟೆಯಿಂದ ಬರ್ತಾ ರೈಟ್ ಸೈಡ್ಗೆ, ಇಲ್ಲಿಂದ ಹೋಗ್ತಾ ಲೆಫ್ಟ್ ಸೈಡ್ಗೆ. ಅಲ್ಲಿ ಹೋದರೆ ಅಲ್ಲಿಂದ ಒಂದೇ ರೋಡು, ಕೆರೆ ತಣ್ಣೂರು. ಸ್ಪೀಡ್ ನೋಡ್ಕೊಂಡು ಎಕಾನಮಿ ಮೇಂಟೈನ್ ಮಾಡ್ಕೊಂಡು ಓಡಿಸೋ ರೇಂಜಿಗೆ ಬಂದುಬಿಟ್ಟಿದ್ದೀನಿ. ಒಂದು ಟೀ ಹಾಕೊಳ್ಳೋಣ ಅಂದರೆ ಎಲ್ಲೂ ಫ್ರೀಯಾಗಿರೋ ಟೀ ಅಂಗಡಿಗಳು ಸಿಕ್ತಿಲ್ಲ, ಎಲ್ಲ ಬರೀ ಜನ ತುಂಬಿರೋದೆ. ಎಲೆಕ್ಟ್ರಿಕ್ ಗಾಡಿ ಮೇಲೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಈ ರೇಂಜಲ್ಲಿ ಡೆಡಿಕೇಶನ್ನ ಹುಡುಗರಲ್ಲಿ. ಆರು 40 ಆಗಿದೆ ಟೈಮು. ಮನೆ ಬಿಟ್ಟು ನಾನು ಕರೆಕ್ಟಾಗಿ 29 ನಿಮಿಷ ಆಗಿದೆ. 6:11ಕ್ಕೆ ಬಿಟ್ಟಿದ್ದು, 29 ನಿಮಿಷ ಆಗಿದೆ. ನೋಡಿ, ಮುಂದೆ ಒಂದು ಟೀ ಅಂಗಡಿ ಇದೆ, ಸುಮ್ಮನೆ ತೋರಿಸ್ತೀನಿ ನೋಡ್ಕೊಳ್ಳಿ. ಯಾವುದೋ ಪಂಚಾಯಿತಿ ನಡೀತಿರೋ ರೇಂಜಲ್ಲಿ ನಿಮಗೆ ಜನಗಳು ಕಾಣಿಸ್ತಾರೆ. ನೋಡ್ಬೋದು ಇಲ್ಲಿ ಎಷ್ಟು ಜನ ಮನೆಯಿಂದ ಬಂದಿಲ್ಲಿ ಟೀ ಕುಡಿತಾ ಕೂತಿದ್ದಾರೆ. ಒಬ್ಬರೋ ಇಬ್ಬರೋ ಗುರು, ಇಡೀ ಗ್ಯಾಂಗೇ ಬಂದಿದೆ. ನಾವೊಂದಿಬ್ರು 3 ಜನ ಇದ್ದಿದ್ದರೆ ವ್ಲಾಗರ್ಸು ಒಟ್ಟಿಗೆ ಹೋಗಿ ಕಾಫಿ ಟೀ ಕುಡಿಬೋದಿತ್ತು. ನಾವು ಒಬ್ಬನೇ ಇದ್ದೀನಲ್ವಾ, ಹೋಗಕ್ಕೆ ಸ್ವಲ್ಪ ನಾಚಿಕೆ, ಏನು ಮಾಡೋದ. ಅಷ್ಟು ಧೈರ್ಯ ಇಲ್ಲ. ವಿಲೇಜ್ ಲಿಮಿಟ್ ಅಂತ ಬೋರ್ಡ್ ಹಾಕಿದ್ದಾರೆ, ಹಂಸ ಹಾಕ್ಬಿಡ್ಬೇಕಿತ್ತು. ಇಲ್ಲೆಲ್ಲೂ ನೋಡಿ ಒಂದು ಹಂಸ ಇಲ್ಲ ಅಂದರೆ ಯಾರಾದರೂ ಬೋರ್ಡ್ ನೋಡ್ಬಿಟ್ಟು ಸ್ಲೋ ಮಾಡ್ತಾರಾ? ನೋವೇ ಚಾನ್ಸೇ ಇಲ್ಲ. ನಾನಂತೂ ಹೆವಿ ಎಂಜಾಯ್ ಮಾಡ್ತಾಯಿದ್ದೀನಿ ಮಾತ್ರ ನೇಚರ್ನ. ತುಂಬ ದಿನ ಆಯಿತು. ಆಮೇಲೆ ನಾನು ಬರ್ತಿದ್ದಿದ್ದೆಲ್ಲ ಬರೀ ಸಮ್ಮರ್ ಟೈಮಲ್ಲೇ, ಅದೆಲ್ಲ ಮಧ್ಯಾಹ್ನದ 10 ಗಂಟೆಗೆ ಬಿಟ್ಟರೆ ಅಲ್ಲಿ ಟೀಗಿ ಎಲ್ಲ ಹಾಕ್ಕೊಂಡು ಇಲ್ಲಿಗೆ ಬರೋಷ್ಟು ಟ್ರಾಫಿಕ್ ದಾಟ್ಕೊಂಡು ಬರೋಷ್ಟರಲ್ಲೆಲ್ಲ ಲೇಟ್ ಆಗೋಗೋದು. ಫುಲ್ಲು ಬಿಸಿಲು. ಅವಾಗ ಏನು ನೇಚರ್ ಎಂಜಾಯ್ ಮಾಡೋದು, ಮೊದಲು ಹೋಗಿ ಯಾವ್ದಾದ್ರು ನೆಡ್ಡಲ್ಲಿ ಕುತ್ಕೊಂಡ್ರೆ ಸಾಕು ಅನಿಸೋದು. ಈಗ ನೋಡಿ ಬೆಳಿಗ್ಗೆ ಯಾವತ್ತು ಬಂದಿದ್ದೀನಿ, ಏನು ಚಳಿ ಆಗ್ತಾಯಿದೆ ಅಂದರೆ ಮನೆಯಿಂದ ಹೋಯ್ತಾ ನಮ್ಮಪ್ಪ ಬಡ್ಕೊಂಡ್ರು, ನಮ್ಮ ಮಗನೇ ಜರ್ಕಿನ್ ಹಾಕೊಂಡು ಹೋಗು ಅಂತ. ನಾನು ಕೂಲ್ ಡ್ಯಾಡ್ ಅಂದ್ಬಿಟ್ಟು ಬಂದೆ. ನಾನು ಹಾಫ್ ಸ್ಲೀವ್ ಟೀ ಶರ್ಟ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಯಾವ ರೇಂಜಿಗೆ ಗಾಳಿ ಹೊಡಿತಾ ಇದೆ ಅಂದರೆ ಯಪ್ಪ, ಹೆವಿ ಚಳಿ ಆಗ್ತಾಯಿದೆ ಮಾತ್ರ, ಹೆವಿ. ಪಕ್ಕದಲ್ಲಿ ಲಾರಿ ಹೋದರೆ ನನ್ನ ಗಾಡಿ ಒಂದು ಪ್ರಾಬ್ಲಮ್ ಏನಂದರೆ ತೂರಾಡುತ್ತೆ. ಸ್ವಲ್ಪ ಫೇರಿಂಗ್ ಜಾಸ್ತಿ ಅಲ್ವಾ, ಹೆವಿ ತೂರಾಡುತ್ತೆ. ಓ ಆಯ್ತಲ್ಲ ನನ್ನ ಕೈಲಿ.
ಚಳಿ ಚಳಿ, ಕೈ ನೋಡಿ ನೋಡಿ ಯಾವ ರೇಂಜಿಗೆ ಶೇಕ್ ಆಗ್ತಾಯಿದೆ. ಒಂದರಲ್ಲಾದರೂ ಖಾಲಿ ಇರೋ ಟೀ ಅಂಗಡಿ ಸಿಗ್ಲಿವಲ್ಲ ನನ್ನ ಯೋಗ್ಯತೆಗೆ. ಇಲ್ಲಿ ನೋಡಿ ಲೆಫ್ಟಲ್ಲಿ ಒಂದು ರೋಡ್ ಕಾಣಿಸ್ತಾ ಇದೆಯಾ, ಈ ರೋಡಲ್ಲಿ ಹೋದ್ರೆ ಕೆರೆ ತಣ್ಣೂರಿಗೆ ಕರ್ಕೊಂಡು ಹೋಗುತ್ತೆ ಈ ರೋಡು. ನೋಡಿ ಜಗ್ಲಿ ಮೇಲೆ ಆರಾಮಾಗಿ ತಾತಂದಿರು ಕೂತ್ಕೊಂಡು ಯಾವ ಥರ ಮಾತಾಡ್ತಾ ಇದ್ದಾರೆ. ಯಾವುದೋ ಹಳೇ ರವಿಚಂದ್ರನ್ ಮೂವಿ ನೋಡೋ ಫೀಲ್ ಆಗ್ತಾ ಇದೆ ನನಗೀಗ. ಸೀರಿಯಸ್ ಆಗಿ ಹಳೇ ರವಿಚಂದ್ರನ್ ಮೂವಿ ನೋಡೋ ಫೀಲೇ. ಆ ಅಡ್ಲಕ್ಕ ಟೈಮಲ್ಲಿ ಜನ ಕೂತ್ಕೊಳ್ಳೋದು, ಜಗ್ಲಿ ಮೇಲೆ ಕೂತ್ಕೊಳ್ಳೋದು. ಈಗ ನಮ್ಮ ಸಿಟಿ ಕಡೆಯೆಲ್ಲ ಅಲ್ಪ ಸ್ವಲ್ಪ ಇದು ಮನೆಗೆಲ್ಲ ಹೊಡೆದಾಕ್ಬಿಟ್ಟು ಅವರು RCC ಮನೆಗೆ ಕರ್ಕೊತಿದ್ದಾರೆ. ಇನ್ನೆಲ್ಲಿ ಸಿಟಿಲಿ ಜಗ್ಲಿಗಳು. ನೋಡೋಕ್ಕೆ ಹೆವಿ ಖುಷಿ ಆಗ್ತಾ ಇದೆ ಮಾತ್ರ. ಅಯ್ಯಪ್ಪ, ಹಳೇ ದೇವಸ್ಥಾನ ಮಧ್ಯೆ ಇಲ್ಲಿ ಯಾವುದೋ ಲಾರ್ಜ್ ಬೇರೆ ಆಗೋಗಿದೆ ಗ್ಯಾಪಲ್ಲಿ. ಫಸ್ಟು ಮೇಲ್ಕೋಟೆ ಬೆಟ್ಟಕ್ಕೆ ಹೊರಟೋಗ್ಬೇಕು. ಅಲ್ಲೋಗಿ ಬಾಸ್ಕೊಂಡು ಕೈ ಮುಕ್ಕೊಂಡು ಅಲ್ಲಿಂದ ಧನುಷ್ಕೋಡಿಗೆ ಹೋಗಿ, ಧನುಷ್ಕೋಡಿ ಅಂದರೆ ತಮಿಳ್ನಾಡಲ್ಲಿ ಇರೋದಲ್ಲ, ನಮ್ಮ ಮೇಲ್ಕೋಟೆಲಿ ಒಂದಿದೆ. ಇಲ್ಲಿಗೂ ನಮ್ಮ ಅವರ ಬಾಸ್ ನಮ್ಮ ಶ್ರೀರಾಮ್ಜಿ ಬಂದಿದ್ರು ಇಲ್ಲಿಗೆ. ನಮ್ಮ ಶ್ರೀರಾಮ್ ಅವರು ಬಂದು ಸೀತೆಗೆ ಬಾಯಾರಿಕೆ ಆಯಿತು ಅಂತ ಬಾಣ ಬಿಟ್ಟು ನೀರು ತೆಗ್ದಿರೋದು ಹಾಗೆ ಇದೆ. ಹಾಗೂ ರಾಮನ ಪಾದದ ಗುರುತು ಕೂಡ ಇದೆ ಅಲ್ಲಿ. ಮೇಲೆ ಹತ್ತಬೇಕು. ನನಗೆ ಆಕ್ಸಿಡೆಂಟ್ ಆಗಿ ಕಾಲು ಏಟಾಗಿದೆ, ನಡೆಯೋಕ್ಕೆ ಆಗಲ್ಲ. ಹೆಂಗೂ ಗುರು ಮೇಲೆ ಹತ್ತಲಿ ನಾನು, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಹೆಂಗೆ ಹತ್ತದಂತ. ಸಪೋರ್ಟ್ ನಾನು ಕರ್ಕೊಂಡಾದ್ರೂ ಬರಬೇಕಿತ್ತು, ಇಳ್ಕೊಂಡಾದ್ರೂ ಅದು ಹತ್ತು ಸುವರ್ಣ. ನೋಡಿ ಆಕ್ಸಿಡೆಂಟ್ ಆಗಿ ಬಿದ್ದಾಗಲೇ ಇವೆಲ್ಲ ಡ್ಯಾಮೇಜ್ ಆಗಿ ಅದು ಫುಲ್ ಕಿತ್ಕೊಂಡ್ಬಂದ್ಬಿಡಿತ್ತು. ಹಂಗೋ ಹೆಂಗೋ ಮಾಡಿ ಅದೆಲ್ಲ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ ಶೋರೂಮವರು. ಹೇಳಿದ್ನಲ್ಲ ಅದರಲ್ಲೇ ಮಿರರೆಲ್ಲ ಇದೆ ಈ ಥರ ಆಗಿರೋದು. ಹಳೆ ಮಿರರು ಎಗರೋಗಿ ಹೊಸ ಮಿರರ್ ಹಾಕೊಂಡ್ರೆ ಈ ಥರ ಹಾಕಿ ಕೂರಿಸಿದ್ದಾರೆ. ಎಷ್ಟು ತಣ್ಣು ಗಾಳಿ ಬರ್ತಾ ಇದೆ ಅಂದರೆ ನಿದ್ದೆ ಎಳಿತಾ ಇದೆ ನಂಗಂತೂ. ಚಳಿ ಆಗ್ತಾ ಇದೆ ಗುರು, ಆಯ್ತಾ ಇಲ್ಲ. ಕೈ ಬಿಟ್ರೆ ಅಲ್ಲಾಡುತ್ತೆ. ಓಹೋ ಏನು ಚಳಿ ಏನು ಚಳಿ.